ನಮಸ್ತೆ ರಾಣಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಬಾಲ ಸತ್ಯ ಮನೆಗೆ ಎಂಟ್ರಿನ ಕೊಡ್ತಾನೆ. ಕಾಂಪೌಂಡ್ ಹಾರ್ಕೊಂಡು ಒಳಗೆ ಬರ್ತಾನೆ. ಬಾಗಿಲು ತೆಗೆದಿದ್ದನ್ನು ನೋಡಿ ಇಲ್ಲಿ ಯಾರೋ ಇದ್ದಾರೆ, ಆಮೇಲೆ ಹೋಗೋಣ ಅಂತ ಸೈಡಲ್ಲಿ ನಿಂತ್ಕೊಂಡು ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ಸತ್ಯ ರೆಡಿಯಾಗಿ ಅಂಗಡಿಗೆ ಹೋಗೋಕ್ಕೆ ಅಂತ ಬಾಗಿಲಿಗೆ ಬಂದಾಗ ಅಲ್ಲಿ ಮಕ್ಕಳು ನಿಂತಿದ್ದನ್ನು ನೋಡಿ ಹೋಗ್ರೋ ಓದ್ಕೋ ಹೋಗ್ರೋ ಅಂತ ಹೇಳಿಬಿಟ್ಟು ಮನೆಯಿಂದ ಹೊರಗಡೆ ಬರ್ತಾರೆ. ಹಾಗೇನೆ ಮನೆ ಕಡೆ ತಿರುಗಿ ಸರಳ ಮನೆ ಕಡೆ ಹುಷಾರು, ನಾನು ಅಂಗಡಿ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟು ನಿಂತಾರೆ. ಸತ್ಯ ಹೋಗೋದನ್ನ ಕಾಯ್ಕೊಂಡು ನಿಂತಿರ್ತಾನೆ ಬಾಲ ಈ ಕಡೆ. ಅವರು ಹೋದ್ಮೇಲೆ ಅಲ್ಲಿ ಮಕ್ಕಳು ಇರೋದನ್ನ ನೋಡಿ ಇವ್ರು ಯಾವಾಗ ಹೋಗ್ತಾರೋ ಅಂತ ಯೋಚನೆ ಮಾಡ್ತಾ ಅವ್ನು ನಿಂತಿರುವಾಗ ಇಲ್ಲಿ ಸರಳ ಒಳಗಡೆ ಅವ್ರ ಯಜಮಾನ್ರು ಬೈದಿದ್ದನ್ನ ನೆನ್ಪು ಮಾಡಿಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ. ಅಲ್ಲಿಗೆ ಅವಳ ಮಗಳು ಬಂದು, ಅಮ್ಮ ತಗೊಳಮ್ಮ ಕರ್ಚೀಫ್ ಅಂತ ಕೊಡೋಕೆ ಹೋಗ್ತಾಳೆ. ಅದಕ್ಕೆ ಯಾಕಮ್ಮ ಇದು ಅಂತ ಹೇಳಿದ್ದಕ್ಕೆ, ನಿನ್ನ ಕಣ್ಣಲ್ಲಿ ಬರ್ತಾ ಇರೋ ನೀರು ಒರೆಸ್ಕೊಳ್ಳೋದಕ್ಕಮ್ಮ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅದೆಲ್ಲ ಏನು ಪರವಾಗಿಲ್ಲ ಬೇಡ ಹೋಗು ಅಂತ ಹೇಳಿದ್ದಕ್ಕೆ, ಅಲ್ಲಮ್ಮ ಈಗ ನಾವು ಅಳ್ಬೇಕಾದ್ರೆ ನೀನು ಎಷ್ಟು ಮುದ್ದು ಮಾಡ್ತೀಯ, ಆದರೆ ಅಪ್ಪ ಮಾತ್ರ ನನ್ನನ್ನು ಒಂದಿನೂ ಮುದ್ದೆ ಮಾಡಿಲ್ಲ ಅಮ್ಮ. ನನ್ನ ಅಪ್ಪನ ಮಗಳು ಹೌದೋ ಇಲ್ವೋ ಅನ್ನೋ ಥರ ಅನ್ನಿಸ್ಬಿಟ್ಟಿದೆ ಇವಾಗ. ಈಗ ರಾಣಿ ಬಂದಮೇಲೆ ನನ್ನನ್ನು ಅಪ್ಪ ನಾನು ಮುದ್ದೆ ಮಾಡೋದಿಲ್ಲ, ತುಂಬಾ ದಿನಗಳಾಗೋಯ್ತು. ಅಪ್ಪ ಇವತ್ತು ನಿನ್ನ ಮೇಲೂ ಹೇಗೆ ರೇಗ್ಬಿಟ್ರು ನೋಡು, ನನಗಂತೂ ತುಂಬಾ ಬೇಸರ ಆಗುತ್ತಮ್ಮ. ರಾಣಿ ಕಂಡ್ರೆ ನನಗೆ ಇಷ್ಟನೇ ಇಲ್ಲ. ಅಪ್ಪಂಗೆ ಅದು ಯಾಕಮ್ಮ ಅರ್ಥ ಆಗೋದಿಲ್ಲ ಅಂತ ಹೇಳಬೇಕಾದ್ರೆ, ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀನು ಹೋಗು ಓದ್ಕೊ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅದಾದಮೇಲೆ ಈ ರಾಣಿಗೆ ಏನಾದರೂ ಮಾಡಲೇಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಟೈಮ್ ಆಗುತ್ತಂತೆ. ಇಲ್ಲಿ ಮಾಡ್ಕೊಂಡು ಚಂದು ಓದ್ತಾ ಕೂತಿರ್ತಾನೆ. ಅಲ್ಲಿಗೆ ಸರಳ ಬಂದು, ಏನು ಮಗನೆ ನನ್ನ ಮೇಲೆ ಇನ್ನೂ ಕೋಪನಾ ಅಂತ ಕೇಳಿದಾಗ ಅವನು ಏನೂ ಮಾತಾಡೋದಿಲ್ಲ. ಅದಕ್ಕೆ ಅಲ್ಲ, ಲೆಕ್ಕಾಚಾರಕ್ಕೆ ಹೋದರೆ ನಾನು ನಿನ್ನ ಮೇಲೆ ಕೋಪ ಮಾಡ್ಕೋಬೇಕು, ಆದರೆ ಇಲ್ಲಿ ಎಲ್ಲ ಉಲ್ಟಾ. ಆದರೂ ಹೋಗಲಿ ಪರವಾಗಿಲ್ಲ ಮಾತಾಡಲ್ವಾ ಅಂತ ಕೇಳಿದಾಗ ಅವನೇನು ಮಾತಾಡೋದೇ ಇಲ್ಲ. ಆಗ ಅವ್ಳ ಮಗಳಿಗೆ, ಬಾರೆ ನಾವು ಹೋಗಿ ಪೇಟೆಗೆ ಪಾನಿಪುರಿ ತಿನ್ಕೊಂಡು ಬರೋಣ ಅಂತ ಕರೀತಾಳೆ. ಅಷ್ಟೊಳಗಡೆ ಚಂದುಗೆ ಖುಷಿಯಾಗಿ, ಪಾನಿಪುರಿನ ನಾನು ಬರ್ತೀನಿ ಅಂತ ಹೊರಡ್ತಾನೆ. ಹೊರಗಡೆ ಬಂದರೆ ಆಟೋ ಬಂದಿರುತ್ತೆ. ಅಮ್ಮ ಆಟೋ ಬಂತು ಬನ್ನಿ ಅಮ್ಮ ಬೇಗ ಅಂತ ಕರೀತಾರೆ. ಆಟೋ ಹತ್ರ ಎಲ್ಲರೂ ಓಡ್ ಬರ್ತಾರೆ. ಬಾರಾಣಿ ಅಂತ ಚಂದು ಕರೆದಾಗ, ಏನಮ್ಮ ಮಹಾರಾಣಿಯೇ ನಿನ್ನ ಹತ್ರ ದುಡ್ಡಿದೆಯಾ? ಆಟೋದಲ್ಲಿ 3 ಜನ ಹೋಗೋಕ್ಕಾಗೋದು, ನನ್ನಂತ ಹತ್ರ ಅಂತೂ ಎಕ್ಸ್ಟ್ರಾ ದುಡ್ಡಿಲ್ಲ. ಎಕ್ಸ್ಟ್ರಾ ದುಡ್ಡನ್ನ ಆಟೋ ಕೊಡಬೇಕಾಗುತ್ತೆ. ನಿಮ್ಮಮ್ಮ ನಿನ್ನ ಹತ್ರ ಕೊಟ್ಟು ಕಳಿಸಿದಳ ಅಂತ ಕೇಳ್ತಾಳೆ. ಅದಕ್ಕೆ ಇಲ್ಲ ಅತ್ತೆ ಅಂತ ಅವಳು ಹೇಳ್ದಾಗ, ಅದಾದಮೇಲೆ ಒಂದು ಕೆಲಸ ಮಾಡು, ನಮ್ಮನೆಯಲ್ಲಿ ಕಾಯೋದಕ್ಕೆ ಅಂತ ಯಾರೂ ಇಲ್ಲ, ಮನೆ ಕಾಯ್ಕೊಂಡು ಇಲ್ಲೇ ಇರು, ನಾವು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟಿರ್ತಾಳೆ. ಆಯಿತು ಅತ್ತೆ ಅಂತ ಅವಳು ಹೇಳ್ತಾಳೆ. ಆಗ ಇಲ್ಲೇ ನಿಂತ್ಕೊಂಡು ಈ ವೃತ್ತದೊಳಗೆ ಇರಬೇಕು ಅಂತ ಅವಳ ಕಾಲು ಸುತ್ತ ಒಂದು ವೃತ್ತನ ಹಾಕ್ತಾಳೆ. ಆಗ ಚಂದು, ಬೇಡ ಅಮ್ಮ, ಅವಳಿಗೆ ಹಶ್ವಾಗಿರುತ್ತೆ, ಟೈಮ್ ಆಗಿದೆ, ಊಟ ಬೇರೆ ಮಾಡಿಲ್ವಲ್ಲ, ಅದ್ರ ಜೊತೆಗೆ ಬಿಸಿಲು ತುಂಬ ಇದೆ ಅಮ್ಮ, ಕಾಲಿಗೆ ಚಪ್ಪಲಿ ಬೇರೆ ಹಾಕಿಲ್ಲ, ತುಂಬಾ ಕಾಲು ಸುಡುತ್ತೆ ಅಮ್ಮ, ಬೇಡ ಅಂದ್ರೂ. ಹೇಳಿದ್ದು ಅರ್ಥ ಆಯ್ತಾ? ನಾನು ಬರೋವರೆಗೂ ಇಲ್ಲೇ ಇರಬೇಕು, ಒಂದು ದಿನ ಹಸ್ಕೊಂಡಿದ್ರೆ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸರಳ ಅದನ್ನು ಗಾಡಿನ ಹತ್ಕೊಂಡು ಹೊರಟೇ ಹೋಗ್ಬಿಡ್ತಾಳೆ. ಹೀಗೆ ಬೇಜಾರಾದ್ರೂ ಏನು ಮಾಡೋ ಪರಿಸ್ಥಿತಿನಲ್ಲಿರೋದಿಲ್ಲ. ಬಿಸಿಲು ಜಾಸ್ತಿ ಇರುತ್ತೆ. ಆದ್ರೂ ಆ ಆಟೋ ಹೋಗಿದ್ದ ಕಡೆನೇ ನೋಡಿಕೊಂಡು, ಹಾಗೆ ಮನೆ ಕಡೆಗೂ ನೋಡಿಕೊಂಡು, ಅವ್ರು ಹೇಳಿದ ಮೇಲೆ ನಾನು ಹೀಗೆ ನಿಂತಿರಬೇಕು ಅಂತ ಅಲ್ಲೇ ನಿಂತಿರ್ತಾಳೆ. ಬಾಲಕೃಷ್ಣ ಮನೆಗಳು ಒಳಗಡೆ, ಇದೇ ಸರಿಯಾದ ಟೈಮು, ಹೋಗ್ಬಿಡೋಣ ಎಲ್ರೂ ಹೊರಗೆ ಹೋದ್ರು ಹೇಗಿದ್ರು ಅಂತ ಡೋರ್ ಹತ್ರ ಬರ್ತಾನೆ. ನೋಡಿದ್ರೆ ಡೋರ್ ಲಾಕ್ ಆಗಿರುತ್ತಂತೆ. ಏನು ಮಾಡೋದು ಇವಾಗ, ಯಾವ ಕಡೆ ಹೋಗ್ಬೋದು ಅಂತ ಮನೆ ಸುತ್ತ ನೋಡ್ತಾ ಇರ್ತಾನೆ. ರಾಣಿ ಅಲ್ಲಿರೋದನ್ನ ನೋಡಿ ಯಾರೋ ಗೇಟ್ ಹತ್ರ ನಿಂತಿದ್ದಾರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ರಾಣಿ ಆ ಕಡೆ ತಿರುಗಿ ನೋಡ್ತಾಳೆ. ಆಗ ಬಾಲಕೃಷ್ಣ ಹಾಗೇನೆ ಬಕ್ಕೊಂಡು ಹಿಂದೆ ಕಡೆಯಿಂದ ಹೋಗ್ತಾನೆ. ರಾಣಿಗೆ ಬಿಸಿಲು ಜಾಸ್ತಿ ಆಗಿರುತ್ತೆ, ಹೊಟ್ಟೆ ಹಸಿತಾ ಇರುತ್ತೆ, ಆದರೆ ಏನು ಮಾಡೋಕ್ಕೋಗೋದಿಲ್ಲ. ಮನೆ ಕಡೆ ನೋಡಿಕೊಂಡು ಹಾಗೇನೆ ಮುಂದೆ ನೋಡಿಕೊಂಡು ಅದೇ ವೃತ್ತದೊಳಗಡೆ ನಿಂತಿರ್ತಾಳೆ. ಬಾಲಕೃಷ್ಣ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಒಳಗಡೆ ನುಗ್ಗಬೇಕು ಅಂತ ಹಿಂದೆಯಿಂದ ಮುಂದೆಯಿಂದ ಎಲ್ಲ ಕಡೆ ಜಾಗನ ಹುಡುಕೊಂಡು ಹಿಂದಿನ ಬಾಗಿಲಿಂದ ಒಳಗಡೆ ಬರೋ ಪ್ರಯತ್ನ ಮಾಡ್ತಾನೆ. ಇಲ್ಲಿ ರಾಣಿಗೆ ಕಾಲು ಸುಡ್ತಾ ಇರುತ್ತಂತೆ. ಹಾಗೇನೆ ತಲೆನೂ ಸುತ್ತಾ ಇರುತ್ತೆ. ಅಯ್ಯೋ ಹೊಟ್ಟೆ ಬೇರೆ ಹಸಿತಾ ಇದೆಯಲ್ಲಪ್ಪ, ಏನಪ್ಪ ಮಾಡೋದು, ಕಾಲು ಸುಡ್ತಾ ಇದೆಯಲ್ಲ ಇವಾಗ ಅಂತ ತನ್ನ ಕಾಲನ್ನು ತಾನೇನೆ ಒತ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಹೊಟ್ಟೆ ಬೇರೆ ತುಂಬ ಹಸಿತಾ ಇರುತ್ತೆ. ಆಗ ಹೊಟ್ಟೆಗೆ, ನೀನು ಇವಾಗ ಸೌಂಡ್ ಎಲ್ಲ ಮಾಡಬೇಡ, ಸೌಂಡ್ ಮಾಡಿದ್ರೂ ಈಗ ಊಟ ಇಲ್ಲ, ಅದನ್ನು ನೀನು ಅರ್ಥ ಮಾಡ್ಕೊ, ಅತ್ತೆ ಬಂದು ನನ್ನನ್ನು ಕ್ಷಮಿಸಿ ಒಳಗೆ ಕರ್ಕೊಂಡು ಹೋಗಿ ನನಗೆ ಊಟ ಹಾಕಿದಾಗ ಮಾತ್ರ ನಿನಗೆ ಊಟ, ಬಾಯಿ ಮುಚ್ಕೊಂಡಿರು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಬಾಲಕೃಷ್ಣ ಒಳಗಡೆ ಎಂಟ್ರಿ ಕೊಟ್ಟಿದ್ದೇನೆ ಎಲ್ಲ ಕಡೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಕಬೋರ್ಡನ್ನು ಓಪನ್ ಮಾಡ್ತಾನೆ. ಬುಕ್ಗಳು
ಹಾಗೆ ಬ್ಯಾಗು ಅದು ರಾಣಿ ಬ್ಯಾಗ್ ಆಗಿರುತ್ತೆ. ರಾಣಿ ಬ್ಯಾಗನ್ನು ಓಪನ್ ಮಾಡಿದಾಗ ಅದರಲ್ಲಿ ಒಂದು ಗೊಂಬೆ ಸಿಗುತ್ತೆ. ಆ ಗೊಂಬೆನ ನೋಡಿ ಏನಿದು ಅಂತ ಅಂದ್ಬಿಟ್ಟು ಆ ಕಡೆ ಎಸಿತಾನೆ. ಇಲ್ಲಿ ರಾಣಿಗೆ ಅವ್ರ ಅಮ್ಮನ ಮಿಡಿತ ಗೊತ್ತಾಗುತ್ತೆ. ಆಗ ಇದೇನು ಅಮ್ಮನ ನೆನಪಾಗ್ತಾ ಇದೆಯಲ್ಲ ನನಗೆ, ಈಗ ಯಾಕೆ ನೆನಪಾಗ್ತಾ ಇದೆ ಅಂತ ನೆನ್ಪು ಮಾಡಿಕೊಂಡು, ಓ ನಾನು ಊಟ ಮಾಡಿಲ್ವಲ್ಲ ಅದಕ್ಕೆ ನೆನಪಾಗ್ತಾ ಇರಬೇಕು ಅಂತ ಅಂದ್ಕೊಂಡು, ಅಮ್ಮ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ, ನಾನು ಅತ್ತೆ ಬಂದಮೇಲೆ ಊಟ ಮಾಡ್ತೀನಿ, ಒಂದಿನ ಉಪವಾಸ ಇದ್ದರೆ ಏನೂ ಆಗೋದಿಲ್ಲ, ಒಳ್ಳೆಯದೇನ ಆರೋಗ್ಯಕ್ಕೆ ಅಂತ ನೀನೇ ಹೇಳ್ತಾ ಇದ್ದೆ ಅಲ್ವಮ್ಮ ಅಂತ ಹೇಳ್ಕೊತಾಳೆ. ಅಷ್ಟರಲ್ಲಿ ಬಾಲಕೃಷ್ಣ ಎಲ್ಲವುದನ್ನು ಹುಡುಕಿ ನಿಂತಿರ್ಬೇಕಾದ್ರೆ ಅಲ್ಲಿ ಟೇಬಲ್ ಮೇಲೆ ಇದ್ದಿದ್ದ ಒಂದು ಲೋಟ ಕೆಳಗಡೆ ಬಿದ್ದುಬಿಡುತ್ತೆ. ಸೌಂಡು ರಾಣಿ ಕೇಳಿಸುತ್ತೆ. ಮನೆ ಒಳಗಡೆ ಯಾರು ಬಂದರು, ಬೆಕ್ಕೇನಾದರೂ ಬಂದಿರಬಹುದಾ, ಯಾರು ಬಂದಿರ್ಬೋದು, ಅಯ್ಯೋ ಒಳಗಡೆ ಹೋಗಿ ನೋಡ್ಲಾ ಅಂದರೆ ಅತ್ತೆ ಬೇರೆ ಇಲ್ಲೇ ಇರೋಕೆ ಕೇಳಿದ್ದಾರೆ, ಏನು ಮಾಡಲಿ ಇವಾಗ, ಯಾಕೋ ಭಯ ಆಗ್ತಾ ಇದೆಯಲ್ಲ, ಕಿಟಕಿ ಹತ್ರ ಹೋಗಿ ನೋಡ್ಕೊಂಡು ಬಂದುಬಿಡ್ಲಾ ಅಂತ ಹೇಳಿ ಕಿಟಕಿ ಹತ್ರ ಬರ್ತಾಳೆ. ಆ ಕಡೆ ಡೋರ್ ಲಾಕ್ ಆಗಿರುತ್ತೆ. ಆ ಕಡೆ ಹೋಗಿ ಕಿಟಕಿನ ಓಪನ್ ಮಾಡ್ತಾಳೆ. ಬಾಲಕೃಷ್ಣ ಕಿಟಕಿಯಿಂದ ಹಿಂದೆ ನಿಂತ್ಕೊಂಡಿರ್ತಾನೆ. ನೋಡಿ ಯಾರೂ ಇರೋದಿಲ್ಲ. ಅಯ್ಯೋ ನಾನು ಇಲ್ಲಿರೋದನ್ನ ನೋಡಿದ್ರೆ ಒಳಗಡೆ ಬಂದಿರೋದು ಅತ್ತೆಗೆ ಗೊತ್ತಾದರೆ ನನಗೆ ಚೆನ್ನಾಗಿ ಬೈತಾರೆ, ನಾನು ಹೋಗಿ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕಪ್ಪ, ಏನಾದರೂ ಆಗಲಿ ಅಂತ ವಾಪಸ್ಸು ಕಿಟಕಿನ ಹಾಕ್ಬಿಟ್ಟು ಹೊರಗಡೆ ಬಂದು ಅದೇ ಜಾಗದಲ್ಲಿ ನಿಂತ್ಕೊತಾಳೆ. ಬಿಸಿಲು ತುಂಬಾ ಜೋರಾಗಿರುತ್ತಂತೆ, ಕಾಲು ತುಂಬಾ ಸುಡ್ತಾ ಇರುತ್ತೆ. ಇಲ್ಲಿ ಬಾಲಕೃಷ್ಣ ಸದ್ಯ ಅವಳು ಹೋದ್ಲಲ್ಲ ಅಂತ ಅಂದ್ಬಿಟ್ಟು ಮತ್ತೇನೆ ಹುಡ್ಕೋದಕ್ಕೆ ಶುರು ಮಾಡ್ತಿದ್ದಾಳೆ. ಇಲ್ಲಿ ನೋಡಿದ್ರೆ ಕಾವೇರಿ ಬಗ್ಗೆ ಯಾವುದೇ ರೀತಿಯ ಒಂದು ಸುಳಿವು ಇಲ್ಲ, ಒಂದು ಫೋಟೋನೂ ಇಲ್ಲ. ಅಂದರೆ ಕಾವೇರಿ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಅನ್ನಂಗೆ ಆಯಿತು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಇಲ್ಲಿ ಹೀಗೆ ತುಂಬಾ ಬಿಸಿಲು ಜೋರಾಗುತ್ತೆ. ಕೈ ಅಡ್ಡೆ ಕುಟ್ಕೊಂಡು ಹಾಗೆ ಹೀಗೆ ಹೇಗೆಗೋ ನಿಂತ್ಕೊತಾ ಇರ್ತಾಳೆ. ಆದ್ರೂ ಆ ಉರಿನ ತಡೆಯೋದಕ್ಕಾಗೋದಿಲ್ಲ. ಊಟ ಬೇರೆ ಮಾಡಿರೋದಿಲ್ಲ. ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಯಾರೂ ಇರೋದಿಲ್ಲ, ಅವಳೊಬ್ಳೆ ಅಲ್ಲಿ ಬಿದ್ದಿರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಸತ್ಯ ಓಡ್ ಬರ್ತಾರೆ. ಪುಟಿ ಪುಟಿ, ರಾಣಿ ಏನಾಯ್ತಮ್ಮ, ಏನಾಯ್ತು, ಎದ್ದೇಳು ಪುಟಿ, ಏನಾಯ್ತು, ಯಾಕೆ ಇಲ್ಲಿಗೆ ಬಿದ್ದಿದೀಯಾ ಅಂತ ಕೇಳ್ತಾರೆ. ಆದರೆ ಅವಳಿಗೆ ಏನು ಜ್ಞಾನ ಇರೋದಿಲ್ಲ. ಆಗ ಬಾ ಅಂತ ಹೇಳಿಬಿಟ್ಟು ಎತ್ಕೊಂಡು ಮನೆ ಒಳಗಡೆ ಬರ್ತಾರೆ. ಡೋರ್ನ ಓಪನ್ ಮಾಡಿದಾಗ ಬಾಲಕೃಷ್ಣ ಅಲ್ಲೇ ನಿಂತಾರೆ. ಅವರು ಡೋರ್ ಓಪನ್ ಮಾಡ್ತಾ ಇರೋದನ್ನು ನೋಡಿ ಸೈಡಲ್ಲಿ ಹೋಗಿ ನಿಂತ್ಕೊತಾರೆ. ಇಲ್ಲಿ ಪುಟಿ ಪುಟಿ ಅಂತ ಮಾತಾಡ್ಸಿದ್ರು ರಾಣಿ ಸತ್ಯನ್ಗೆ ಯಾವುದೇ ರೀತಿಯ ಆನ್ಸರ್ ಮಾಡ್ತಾ ಇರೋದಿಲ್ಲ. ಕಾವೇರಿ ಅಡುಗೆ ಮನೆ ಕಡೆಯಿಂದ ಹೊರಗಡೆ ಬರ್ತಾ ಇರ್ತಾಳೆ. ಅಲ್ಲಿ ಕಾಂಚನ ನಿಂತಿರ್ತಾರೆ. ಕಾಂಚನನ ನೋಡಿ ತುಂಬಾ ಗಾಬರಿಯಾಗಿ ಹೆದರ್ಕೊತಾ ಇರ್ತಾಳೆ ಕಾವೇರಿ. ಆವಾಗ ಏನು ಕಾವೇರಿ, ನಾನು ಜಸ್ಟ್ ಬಂದಿದ್ದಷ್ಟೇ, ನಾನು ಇನ್ನೂ ಏನು ಕೇಳೇ ಇಲ್ಲ, ಆಗಲೇ ಹೆದರ್ಕೊತಾ ಇದೆಯಾ ಅಂತ ಕೇಳಿದ್ದಕ್ಕೆ, ಅದು ಹಾಗಲ್ಲ ಮೇಡಮ್, ಸಡನ್ನಾಗಿ ಬಂದ್ರಲ್ಲ ಅದಕ್ಕೆ ಸ್ವಲ್ಪ ಅಷ್ಟೇ, ಆ ಥರ ಏನು ಇಲ್ಲ ಅಂತ ಹೇಳಬೇಕಾದ್ರೆ, ಓ ಹೌದಾ, ಹಾಗಾದರೆ ಇವಾಗ ನಾನು ಒಂದು ಕೇಳ್ತೀನಿ ಹೇಳ್ತೀಯಾ ಅಂತ ಹೇಳ್ದಾಗ, ಕೇಳಿ ಮೇಡಮ್ ಅಂತ ಹೇಳಿದ್ದಕ್ಕೆ, ಅದು ನಿನ್ನೆ ಸಬ್ ಜೈಲರ್ ಆಫೀಸ್ಗೆ ಹೋಗಿದ್ದಂತೆ, ಏನು ವಿಷಯ ಅಂತ ಕೇಳಿದ್ದಕ್ಕೆ, ಅಯ್ಯೋ ಮೇಡಮ್ ಅದು ಅದು ಅಂತ ಹೇಳಬೇಕಾದ್ರೆ, ಅಲ್ಲ ನೀನು ಬೆನ್ನಿಂದೆ ಏನು ನಡೆಸ್ತೀಯ ಅಂತ ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ, ಸಬ್ ಜೈಲರ್ ಆಫೀಸ್ಗೆ ಏನಕ್ಕೆ ಹೋಗಿದ್ದೆ, ಅಲ್ಲಿ ಏನಂದರು ಹೇಳು ನೋಡೋಣ ಅಂತ ಹೇಳಿದಾಗ ಕಾವೇರಿ, ಅದು ಮೇಡಮ್ ಕಲ್ಚರಲ್ ಮೀಟಿಂಗು ಯಾವಾಗ ಇಡ್ತೀರಾ ಅಂತ ಕೇಳೋಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ, ಅಲ್ಲ ಕಾವೇರಿ ಈಗಾಗಲೇ ಟೈಲರಿಂಗ್ ಅಂತೆ ಅದಂತೆ ಇದಂತೆ ಅಂತ ಕೆಲಸ ಮಾಡ್ತಾ ಇದೆಯಾ, ಅದ್ರ ಮಧ್ಯದಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಬೇರೆ ಬೇಕಾ ನಿನಗೆ ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಕೆಲಸ ಮಾಡ್ತಾ ಇದ್ದರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ, ಅದಕ್ಕೆ ಕೈಲಾದಷ್ಟು ಕೆಲಸ ಮಾಡ್ತಾ ಇರ್ತೀನಿ ಮೇಡಮ್ ಅಂತ ಹೇಳಿದಾಗ, ಓ ಹೌದಾ, ಹಾಗಾದರೆ ಸಬ್ ಜೈಲರ್ ಆಫೀಸಲ್ಲಿ ನೀನು ಕೇಳೋದಕ್ಕೆ ಏನಂದ್ರು ಅಂತ ಕೇಳಿದಾಗ, ಅದು ಮೇಡಮ್ ಮೀಟಿಂಗ್ನ ಅರೇಂಜ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಓ ಹೌದಾ, ಯಾವಾಗ ಮೀಟಿಂಗ್ ಇಡ್ತಾರಂತೋ ಅಂತ ಕೇಳಿಬಿಟ್ಟು, ಅದು ಮೇಡಮ್ ಗೊತ್ತಿಲ್ಲ ಅಂತ ಹೇಳಿದಾಗ, ನೋಡು ಕಾವೇರಿ ನೀನೇನಾದರೂ ಹೇಳಿರೋದು ಸ್ವಲ್ಪ ಸುಳ್ಳು ಅಂತ ನನಗೆ ಗೊತ್ತಾಗಬೇಕು, ಆಮೇಲೆ ನಾನು ಏನು ಮಾಡ್ತೀನಿ ಅಂತ ಗೊತ್ತು ತಾನೇ ನಿನಗೆ ಅಂತ ಹೇಳಿದಾಗ ಕಾವೇರಿ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಅದಕ್ಕೆ ನಿಂತ್ಕೋ ಕಾವೇರಿ, ಏನು ಅದು ಓಡೋಗ್ತಾ ಇದೆಯಾ, ಇದೆಲ್ಲ ನೀನು ನಿನ್ನ ಬೆನ್ನಿಂದ ಏನೆಲ್ಲ ಮಾಡ್ತಾ ಇದೆಯಾ ಅಂತ ನನಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದೀಯಾ ಅಂತ ಹೇಳಿದಾಗ, ಆ ಥರ ಏನು ಇಲ್ಲ ಮೇಡಮ್ ಅಂತ ಹೋಗ್ತಾ ಇರ್ತಾಳೆ. ಅದಕ್ಕೆ ಅಲ್ಲ ಇವಾಗ ಏನಾದ್ರು ನೀನು ಸುಳ್ಳು ಹೇಳಿದೀಯಾ ಅಂತ ಗೊತ್ತಾಗಬೇಕು ಅಷ್ಟೇ ಅಂತ ಹೇಳಿದಕ್ಕೆ, ಸಬ್ ರಿಜಿಸ್ಟ್ರ್ ಆಫೀಸ್ ಮೇಡಮ್ನೇ ನೀವೇ ಕೇಳಿ ಮೇಡಮ್ ಅಂತ ಹೇಳ್ತಾಳೆ. ಅದಕ್ಕೆ ಅದೆಲ್ಲ ಸರಿ, ಹಾಗಾದರೆ ನಿಮ್ಮ ಅಣ್ಣನ ಮನೆ ಅಡ್ರೆಸ್ನ ರಾಂಗಾಗಿ ಯಾಕೆ ಕೊಟ್ಟೆ ನೀನು ಅಂತ ಕೇಳಿದ ಕಾವೇರಿ, ಅದು ಅದು ಅಂತಿರ್ತಾಳೆ. ನೋಡು ಇವತ್ತು ಸಂಜೆ ಆಗೋದ್ರೊಳಗಡೆ ನಿಮ್ಮ ಅಣ್ಣನ ಮನೆ ಅಡ್ರೆಸ್ನ ಸರಿಯಾಗಿ ಹೇಳಿದ್ರೆ ಬಚಾವಾಗ್ತೆ, ಇಲ್ಲ ಅಂದರೆ ಅಷ್ಟೇ ಅಂದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ರಾಣಿನ ಎಷ್ಟೇ ಎಬ್ಸೋದಕ್ಕೆ ಟ್ರೈ ಮಾಡಿದ್ರು ಅವಳು ಎದ್ದೇಳೋದೇ ಇಲ್ಲ. ನೀರು ತರೋಣ ಅಂತ ಅಡುಗೆ ಮನೆ ಕಡೆಗೆ ಓಡೋಗ್ತಾರೆ. ಆಗ ಬಾಲಕೃಷ್ಣ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬರ್ತಾನೆ. ಇಲ್ಲಿ ಪಾನಿಪುರಿನ ತಿಂದ್ಕೊಂಡು 3 ಜನ ಆಟೋದಲ್ಲಿ ಬರ್ತಾ ಇರ್ತಾರೆ. ಆಗ ಮಗಳು, ಅಯ್ಯೋ ಅಮ್ಮ ನನಗಿನ್ನ ಗೋಲ್ಗಪ್ಪನ ಅಣ್ಣನೇ ಜಾಸ್ತಿ ತಿಂದ ಅಂತ ಹೇಳಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ ಪಿಟ್ಟಿ, ನೆಕ್ಸ್ಟ್ ಟೈಮು ನೀನು ಜಾಸ್ತಿ ತಿನ್ನುವಂತೆ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾ ಇರ್ತಾರೆ. ಆಟೋದಲ್ಲಿ ಬರುವಾಗ ಸಡನ್ನಾಗಿ ಆಟೋಗೆ ಬಾಲಕೃಷ್ಣ ಸಿಗಾಕೊಂತಾನೆ. ಆಗ ಆಟೋದವನು,
ನನ್ನ ಗಾಡಿನೇ ಬೇಕಿತ್ತ ನಿನಗೆ ಸಾಯೋದಕ್ಕೆ ಅಂತ ಬೈತಾನೆ. ಬಾಲಕೃಷ್ಣನ್ನ ಅವಳು ನೋಡ್ತಾಳೆ ಸರಳ. ನೋಡಿ ಇದು ನಮ್ಮ ಕಾವೇರಿಯ ಅಂತ ಅಂದ್ಕೊಂಡು ಛೇ ಅವಳು ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಆಟೋ ಹೊತ್ಕೊಂಡು ಅವ್ರ ಮನೆ ಕಡೆ ಹೊರಡ್ತಾರೆ. ಇಲ್ಲಿ ರಾಣಿಗೆ ನೀರನ್ನ ತೊಗೊಂಡು ಬಂದು ಮುಖದ ಮೇಲೆ ಚಿಮುಕ್ಸಿ ಅವಳನ್ನ ಎಪ್ಸಿ ನೀರು ಕುಡಿ ಪುಟಿ ಅಂತ ಅಂದ್ಬಿಟ್ಟು ನೀರು ಕುಡಿಸ್ತಾರೆ. ನೀರು ಕುಡ್ದು ಆದಮೇಲೆ ಅಲ್ಲ ಪುಟಿ ನೀನು ಯಾಕೆ ಬಿಸಿಲಲ್ಲಿ ನಿಂತಿದ್ದೆ, ಏನಾಯಿತು ಅಂತ ಹೇಳಕ್ಕೆ ಹೋದಾಗ ಅದು ಮಾಮ ಅಂದ್ಬಿಟ್ಟು ಕಾಲು ನೋವಾ ಅಂತಾಳೆ. ಅದಕ್ಕೆ ಅಯ್ಯೋ ಕಾಲು ತುಂಬ ಉರಿತಾ ಇದೆಯಾ, ಇರು ಒಂದು ನಿಮಿಷ ಬರ್ತೀನಿ ಅಂತ ಒಳಗಡೆ ಹೋಗಿ ಎಣ್ಣೆನ ತೊಗೊಂಡು ಬಂದು ಕಾಲ್ಗೆಲ್ಲ ಹಚ್ಚುತ್ತಾರೆ. ಇನ್ನೊಂದು 5 ನಿಮಿಷ ಪುಟಿ ಕಾಲು ನೋವೆಲ್ಲ ಉರಿ ಎಲ್ಲ ಕಮ್ಮಿ ಆಗುತ್ತೆ ಆಯಿತಾ ಅಂತ ಹೇಳಿದಾಗ ಥ್ಯಾಂಕ್ ಯು ಮಾಮ ಅಂತ ನೋಡ್ತಂತ ಹೇಳ್ತಾಳೆ. ಯಾಕೆ ಪುಟಿ ಅಂತ ಹೇಳಿದ್ದಕ್ಕೆ ನೀನು ಅಮ್ಮನ ಥರನೇ ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀಯ ಅಲ್ವಾ, ಅಮ್ಮನೂ ಹೀಗೇನೆ ಪ್ರೀತಿ ಮಾಡ್ತಾಳೆ, ಅದಕ್ಕೆ ಅದೇ ಥರ ಸಾರಿ ಮಾಮ ಅಂತ ಹೇಳ್ತಾಳೆ. ಅದಕ್ಕೆ ಸಾರಿ ನಾ ಯಾಕೆ ಪುಟಿ ಅಂತ ಹೇಳಿದ್ದಕ್ಕೆ ಅಲ್ಲ ಮಾಮ ನಾನು ಸ್ಕೂಲ್ಗೆ ಹೋಗಿದ್ದಕ್ಕೆ ತಾನೇ ತೊಂದರೆ ಆಗಿದ್ದು, ನಾನು ಯಾವತ್ತೂ ನಿಮ್ಮನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಲ್ಲ, ನಿಮಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ನೀವು ಬೇಡ ಅಂದ್ರಿ, ಆದರೆ ಏನು ಮಾಡಲಿ ನನಗೆ ಸ್ಕೂಲ್ ಅಂದರೆ ತುಂಬ ಇಷ್ಟ ಅದಕ್ಕೆ ಹೋಗ್ಬಿಟ್ಟೆ, ಯಾವತ್ತೂ ಹೋಗಲ್ಲ ಮಾಮ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದಾಗ ಅಲ್ಲ ಪುಟಿ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಾರೆ, ನೀನು ಮಾತ್ರ ಸ್ಕೂಲ್ಗೆ ಹೋಗಬೇಕು ಅಂತೀಯಲ್ಲ ಯಾಕೆ ಅಂತ ಹೇಳಿದಾಗ ಮಾಮ ನಾನು ಕಾನೂನು ಹತ್ರ ಬೇಗ ಹೋಗಬೇಕು, ಅಮ್ಮ ಹೇಳಿದಾಳೆ ನಾವು ಚೆನ್ನಾಗಿ ಓದಿ ದೊಡ್ಡವರಾದರೆ ಮಾತ್ರ ನಾವು ಕಾನೂನು ಹತ್ರ ಹೋಗೋಕ್ಕಾಗೋದು ಅಂತ. ನಾನು ಅವಾಗ ಕಾನೂನು ಹತ್ರ ಮಾತಾಡಿ ನಮ್ಮಮ್ಮ ಏನು ತಪ್ಪು ಮಾಡಿಲ್ಲ ಅಂತ ಅವಳನ್ನ ಬಿಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ನನಗೂ ಅಮ್ಮನ ಜೊತೆ ಇರಬೇಕು ಅಂತ ತುಂಬಾ ಇಷ್ಟ, ಆದರೆ ಏನು ಮಾಡಲಿ ಇರೋಕ್ಕಾಗೋದಿಲ್ವಲ್ಲ, ಅದಕ್ಕೆ ನಾನು ಬೇಗ ಓದಿ ದೊಡ್ಡವಳಾದರೆ ಮಾತ್ರ ತಾನೇ ನಾನು ಕಾನೂನು ಹತ್ರ ಮಾತಾಡೋಕ್ಕಾಗೋದು ಹಾಗಂತ ಅಮ್ಮ ಹೇಳಿದ್ದಾಳೆ. ಅದಕ್ಕೆ ನಾನು ಓದಬೇಕು ಅಂತ ಅಂದ್ಕೊಂಡೆ, ಆದರೆ ಅದರಿಂದ ನಿಮಗೆಲ್ಲರಿಗೂ ತೊಂದರೆ ಆಗುತ್ತೆ ಅಲ್ವಾ, ಅತ್ತೆಗೂ ತುಂಬಾ ಬೇಜಾರಾಗುತ್ತೆ, ಅದಕ್ಕೆ ನಾನು ನೀವಾಗೇ ಹೇಳೋವರೆಗೂ ಯಾವುದೇ ಕಾರಣಕ್ಕೂ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹಠ ಮಾಡಲ್ಲ ಸರಿನಾ ಅಂತ ಹೇಳ್ತಾಳೆ. ಆಗ ಸತ್ಯಂಗೆ ತುಂಬಾ ಬೇಜಾರಾಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಹಾಗೆ ಒಂದು ಹೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.